ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ದಿನಾಂಕ 22/4/2025 ಮಂಗಳವಾರದಿಂದ ದಿನಾಂಕ 23/4/2025 ಬುಧವಾರದವರೆಗೆ ಶ್ರೀ ಸಲ್ಲಾಪುರಮ್ಮ ದೇವಿ, ಶ್ರೀ ಕಾಟೇರಮ್ಮ ದೇವಿ, ಶ್ರೀ ಗಂಗಮ್ಮ ದೇವಿ, ಶ್ರೀ ಸಪ್ತಮಾತೆ, ಶ್ರೀ ಮುನೇಶ್ವರ ಸ್ವಾಮಿಯ 4ನೇ ವರ್ಷದ ಮಂಡಲ ಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮವು ಚೌಡದನೆಯಲ್ಲಿ ಗೇಟ್, ಸೂಳೂರು ರಸ್ತೆ, ನರಸಾಪುರ ಹೋಬಳಿ, ಕೋಲಾರ ತಾಲೂಕಿನಲ್ಲಿ ನಡೆಯಿತು. ಸುಮಾರು ಸಾವಿರಾರು ಜನ ಬಂದು ತಾಯಿಯ ಆಶೀರ್ವಾದ ಪಡೆದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಪರ್ವೀಜ್ ಅಹಮದ್. ಪೂಜೆಗಳ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತಿನಿಂದ ಅದೇ ವಿಶೇಷ. ಭಕ್ತಾದಿರಲ್ಲಿ ವಿನಂತಿ ಏನಂದರೆ 3/4/2025 4/4/2025 4ನೇ ವರ್ಷಕ್ಕೋಸ್ಕರ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿಯಾಗಿ 21 ದಿನ ಅಭಿಷೇಕ, ಡೈಲಿ ಅಭಿಷೇಕ ಮಾಡ್ಕೊಂಡು 21 ದಿನದ ಮಂಡಲ ಪೂಜೆ, 4ನೇ ವರ್ಷದ ಮಂಡಲ ಪೂಜೆ ಒಂದು ಕಾರ್ಯಕ್ರಮ ಇವತ್ತಿನ ದಿನ ನಾವು 22, 23ನೇ ತಾರೀಕು, 22ರಿಂದ ಸ್ಟಾರ್ಟ್ ಆಗಿದ್ದು 23ನೇ ತಾರೀಕುವರೆಗೂ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. 23 ನೆನ್ನೆಯಿಂದ ಏನು ಕಾರ್ಯಕ್ರಮ ಆಯಿತು? ನೆನ್ನೆ ಬಂದು ಗಂಗಾ ಪೂಜೆ, ನೈಟೆಲ್ಲ ಹೋಮಗಳು ಮತ್ತು ಅಲಂಕಾರ, ಮೆರವಣಿಗೆ ಕಾರ್ಯಕ್ರಮಗಳಿತ್ತು. ಇವತ್ತು ಬೆಳಗ್ಗೆನೂ ಹೋಮಗಳು ಮತ್ತು ಅಲಂಕಾರ, ಮಹಾಮಂಗಳಾರತಿ ಮತ್ತು ಈಗ ಮರಿಗಳು. ಇವತ್ತಿನ ದಿನ ನಾನ್ ವೆಜ್ ಕಾರ್ಯಕ್ರಮ. ಯಾಕೆ ನಾನ್ ವೆಜ್ ಕಾರ್ಯಕ್ರಮ ಅಂದರೆ 21 ದಿನ ನಾವು ಅಭಿಷೇಕ ಮಾಡ್ಕೊಂಬಂದಿದ್ದೀವಿ. ಮೊನ್ನೆ ಬರೀ ವಾರ್ಷಿಕೋತ್ಸವ ಮಾಡಿದ್ದು. ಆವತ್ತು ತಾಯಿಗೆ ಆಗಾರ ಏನೂ ಕೊಡಲಿಲ್ಲ. ಹಾಗಾಗಿ 21 ದಿನಕ್ಕೆ ನಮ್ಮ ಈಗ ಚೌಡದನೆಯಲ್ಲಿ ಗ್ರಾಮದ ಊರ ದೇವರುಗಳು ಆ ಒಂದು ಕಾರ್ಯಕ್ರಮ ಪ್ರಯುಕ್ತವಾಗಿ ಅದೇ ರೀತಿಯಲ್ಲಿ ನಾವು ಆ ಒಂದು ಗ್ರಾಮದವರಾಗಿರೋದಕ್ಕೋಸ್ಕರ ನಾವು ಈ ಒಂದು ದೇವರ ಕಾರ್ಯಕ್ರಮ, ಆ ಒಂದು ದೇವರುಗಳ ಜೊತೆಗೆ ಆ ಒಂದು ಡೇಟಿಗೆ ನಾವು ಇವತ್ತು ದಿನ ಮರಿಗಳೆಲ್ಲ ಹೊಡೆದು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಎಲ್ಲನೂ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಸರ್, ಎಷ್ಟು ಜನ ಸೇರಿದ್ರು? ಏನು ವಿಷಯ? ಯಾರ್ಯಾರು ಬಂದಿದ್ರು? ರಾತ್ರಿ ಸುಮಾರು ಜನ ಭಕ್ತಾದಿಗಳು ಸೇರಿದ್ರು. ಈಗಲೂ ಬೆಳಗ್ಗೆನಿಂದನೂ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಸುಮಾರು ಒಂದು 1500 ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಎಲ್ಲ ನಾನ್ ವೆಜ್ ಊಟ. ಬರೋರು ಭಕ್ತಾದಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸರ್, ಅದೇ ಮೆರವಣಿಗೆ ಮಾಡ್ತಿರಲ್ಲ, ಅದು ದೇವರನ್ನ ಅದು ಏನು ವಿಶೇಷ ಅಂತ? ದೇವರ ವಿಶೇಷ, ದೇವರ ಶಕ್ತಿ ದೇವತೆ ಆಗಿರೋದಕ್ಕೆ ಶಕ್ತಿ. ಅವರು ಅಕ್ಕ ತಂಗಿಯರು ಇರೋದು ಸಲ್ಲಾಪುರಮ್ನು, ಆ ಕಡೆಗೆ ಕಾಟೇರಮ್ಮನು, ಈ ಕಡೆಗೆ ಗಂಗಮ್ಮನು. ಅವರು ಮೂವರು ಏನೇ ನೀವು ಒಂದು ಕೇಳಿದ್ರೂ, ನಿಮ್ಮ ಕಷ್ಟ ಏನೇ ಆ ಯಮ್ಮನ ಹತ್ರ ಹೇಳ್ಕೊಂಡ್ರೇನು, ಆ ಯಮ್ಮನು ಮೂವರು ಅವ್ರ ಅಕ್ಕ ತಂಗಿರು ಮಾತಾಡ್ಕೊಂಡೆ ಅದನ್ನು ನಿಮ್ಮ ಕಷ್ಟನ ಪರಿಹಾರ ಮಾಡ್ತೀವಿ, ನಾವು ನಿಮ್ಮ ಬೆನ್ನೆಲುಬಾಗಿಲಿಗೆ ನಿಂತು ನಾವು ನಿಮ್ಮ ಸೇವೆ ಮಾಡ್ತೀವಿ, ನೀವು ನಮ್ಮ ಸೇವೆ ಮಾಡಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತೀವಿ ಅನ್ನೋಕ್ಕಿದ್ರೆ ಅವರು ಆಶ್ವಾಸನೆ ಉತ್ತರ ಕೊಡ್ತಾರೆ. ಬಟ್ ನೋಡಿರ್ಬೋದು, ಇಲ್ಲೇನೋ ದೇವರು ಬರೋದು ಇನ್ನೊಂದು ಮತ್ತೊಂದು ಏನಿಲ್ಲ. ಅದೇ ದೇವರ ಒಂದು ಆಶೀರ್ವಾದ. ಅವರು ಹೆಣ್ಣು ದೇವರುಗಳಾಗಿರೋದಕ್ಕೆ, ಶಕ್ತಿ ದೇವತೆಗಳಾಗಿರೋದಕ್ಕೆ ಅವರೊಂದು ಮಹಿಮೆ ಇಲ್ಲಿ ಭಕ್ತಾದಿಗಳಿಗೆ ಕಾಣ್ಬೋದು. ನಮ್ಗೆ ಗೊತ್ತಿಲ್ಲ, ಭಕ್ತಾದಿಗಳ ನೀವು ಕೇಳಿ ತಿಳ್ಕೋಬೇಕು. ಪೂಜೆ ಮಾಡಬೇಕು, ಪೂಜೆ ಮಾಡ್ತೀವಿ. ವರ್ಷನೂ ವಾರ್ಷಿಕೋತ್ಸವ, ಅದು ಕಂಪಲ್ಸರಿ ನಾವು ಮಾಡಲೇ ಮಾಡ್ತೀವಿ. ಈ ವರ್ಷ ಮೆರವಣಿಗೆ ದೇವರು ಮಾಡಿಸ್ಬೇಕಂತ ನಮಗೆ ಒಂದು ಸೂಚನೆ ಆ ತಾಯಿ ಕೊಟ್ಟಿದ್ರು. ಆ ತಾಯಿಯ ಒಂದು ಶಕ್ತಿ, ಒಂದು ಆ ಯಮ್ಮನ ಆಶೀರ್ವಾದ ಇರೋದಕ್ಕೋಸ್ಕರ ಮೆರವಣಿಗೆ ದೇವರು ಮಾಡಿದ್ವಿ, ಪ್ರೋಗ್ರಾಮ್ ಮಾಡ್ತಾಯಿದ್ವಿ.
ಎಷ್ಟು ಜನ ಸೇರ್ಬೋದು ಇವತ್ತು ಇಲ್ಲ, 1500 ಜನಕ್ಕೆ ಊಟದ ವ್ಯವಸ್ಥೆ. ಮರಿ ಹೊಡೆದಿರೋದು 200 kg ಚಿಕನ್ ಮಾಡಿಸಿದೀವಿ. ಎಲ್ಲ ಪೂರ್ತಿ ನಾನ್ ವೆಜ್ಜೆ. ನೋಡ್ತಾ ಇದ್ದೀರಲ್ಲ ಹಿಂದೆ ನೋಡಿ, ಪೆಂಡಲ್ ಎಲ್ಲ ಹಾಕಿದ್ದಾರೆ, ಮಾಡ್ತಾ ಇದ್ದಾರೆ. ಊಟದಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಇನ್ನು 1500 ಜನಕ್ಕೆ ಈಗ ಪ್ರೆಸೆಂಟ್ ಮಾಡಿದ್ವಿ. ಇನ್ನೂ ಬರೋರು ಇದ್ರೆ ಇನ್ನೂ ತರಿಸೋದು, ಇನ್ನೂ ಮಾಡೋದು. ಶಕ್ತಿ ದೇವತೆ ಕಂಪ್ಲೀಟ್ ಆಗಿದ್ದು ಶಕ್ತಿ ದೇವತೆ ಅವರ ಹೌದು.